ಗುರು ನಾನು ಒಂಟೆಗಳನ್ನ ನೋಡಿದ್ದೀನಿ, ಆದರೆ ಏಕಾಏಕಿ ಇಷ್ಟೊಂದು ಸಂಖ್ಯೆಯಲ್ಲಿ ಒಂಟೆಗಳು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಜೀವನದಲ್ಲಿ. ಒಂಟೆಗಳೆಲ್ಲ ಕತ್ತೆತ್ತಿ ನೋಡ್ತವೆ. ಯಾರು ನೋಡ್ತವೆ ಅಂದರೆ ಇಲ್ಲಿರೋ ಅವರ ಒಂಟೆಯ ಮಾಲೀಕರನ್ನ ನೋಡಿ, ಎಲ್ಲ ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ನಿಂತವ್ರೆ. ಒಂದು ಒಂಟೆ 2 ಒಂಟೆನ ಕಂಟ್ರೋಲ್ ಮಾಡ್ಬೋದು, ಆದರೆ ಈ ಪಾರ್ಟಿ ಸಂಖ್ಯೆಯಲ್ಲಿ ಒಂಟೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಟೆಕ್ನಿಕ್ ಬೇಕಷ್ಟೇ. ಓಹೋ, ಒಂಟೆ ಮಾಲೀಕರು ಒಂಟೆ ಗಿಫ್ಟ್ ಕೊಡ್ತಾವ್ರ ನನಗೆ. ಹಲೋ, ಮುದ್ದಾಗಿದೆ ಗುರು ಒಂಟೆ ಅಂತೂ. ಹ್ಯಾಂಡ್ಸಮ್ ಒಂಟೆ. ನೀವು ಅನ್ಕೋಬೋದು ಇಷ್ಟೊಂದು ಒಂಟೆ ಎಲ್ಲ ಯಾಕೆ ಹಿಂಗೆ ಗುಂಪಲ್ಲಿ ನಿಲ್ಸವ್ರೆ ಅಂತ. ಆ್ಯಕ್ಚುಲಿ ಒಂಟೆ ಮಾರ್ಕೆಟ್ ಇದು, ಒಂಟೆ ವ್ಯಾಪಾರ ನಡೀತಾ ಇದೆ ನೋಡಿ. ಇಲ್ಲಿ ನೋಡಿ, ಇವರು ಒಂಟೆನ ತೋರಿಸ್ತವ್ರೆ ಯಾವ ಒಂಟೆ ಚೆನ್ನಾಗೈತೆ ಅಂತ. ಇಲ್ಲಿ ವ್ಯಾಪಾರ ಮಾಡ್ತವ್ರೆ ಬಿಸ್ನೆಸ್ ಮ್ಯಾನ್ಸ್ಗಳು. ಬಾರ್ಗೈನಿಂಗ್ ನಡೀತಾ ಇದೆ. ಒಂಟೆ ವ್ಯಾಪಾರ ಮಾಡಬೇಕಾದ್ರೆ ಇವ್ರ ಹತ್ರ ಟ್ರೆಡಿಷನಲ್ ಮೆಥಡ್ ಇದೆ. ನಮ್ಮ ಕಡೆ ಓರಿಗಳನ್ನ ಹಸುಗಳನ್ನ ವ್ಯಾಪಾರ ಮಾಡಬೇಕಾದ್ರೆ ಇನ್ನು ಕೆಲವು ಕಡೆ ಆ ಟ್ರೆಡಿಷನಲ್ ಮೆಥಡ್ ಯೂಸ್ ಮಾಡ್ತಾರೆ. ಇಲ್ಲೂ ಅದೇ ಥರ ಮೆಥಡ್ ಯೂಸ್ ಮಾಡ್ತಾರೆ ನೋಡಿ. ಓಕೆ, ಈ ಒಂಟೆ ತಗೋತೀರಾ? ಓಕೆ, ವ್ಯಾಪಾರ ಮಾಡ್ತೇವ್ರು ನೋಡಿ. ಕುಲಕ್ ಬಿಡ್ತಾರೆ ಕೈನ. ವ್ಯಾಪಾರ ಆಗೋಯ್ತು, ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ಒಂಟೆ ವ್ಯಾಪಾರ ಮಾಡೇ ಬಿಟ್ರು. ಗುರು, ನಾವಿರೋಂಥ ಸೋಮಾಲಿಯಾದಲ್ಲಿ ಒಂಟೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟು, ಸಿಕ್ಕಾಪಟ್ಟೆ ಬೆಲೆ ಇದೆ ಈ ದೇಶದಲ್ಲಿ ಒಂಟೆಗಳಿಗೆ. ಮುಂಚೆ ಎಲ್ಲ ನಮ್ಮ ಕಡೆ ಮನೆಗಳಲ್ಲೆಲ್ಲ 5 ಹಸು 10 ಹಸು ಒಂದೊಂದು ಮನೇಲಿ ಸಾಕ್ತಿದ್ರಲ್ಲ ಮುಂಚೆ, ಹಂಗೆ ಈ ಸೋಮಾಲಿಯಾದಲ್ಲೂ ಅಷ್ಟೇ ಒಂಟೆಗಳನ್ನ ಒಂದೊಂದು ಮನೇಲಿ 4-5 ಒಂಟೆಗಳು ಇನ್ನೂ ಸಾಕ್ತಾ ಇದ್ದಾರೆ. ಈ ಮಾರ್ಕೆಟಲ್ಲಿ ಬರೀ ಒಂಟೆಗಳಲ್ಲ, ಎತ್ತುಗಳು ಸಹ ಇವೆ. ಒಂಟೆಗಳ ಸಂಖ್ಯೆ ಸೋಮಾಲಿಯಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆದರೆ ಫಿಲಮ್ಗಳಲ್ಲೆಲ್ಲ ದುಬೈ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಒಂಟೆಗಳನ್ನ ಜಾಸ್ತಿ ತೋರಿಸ್ತಾರೆ. ಆದರೆ ಆ ಎಲ್ಲ ರಾಷ್ಟ್ರಗಳಿಗಿಂತ ನಾವಿರೋಂಥ ಸೋಮಾಲಿಯಾದಲ್ಲಿ ಜಾಸ್ತಿ ಇವೆ. ಆಯ್ತು ಯಾಕೆ ಇಷ್ಟೊಂದು ಕೋಪ ಈ ಜನಗಳಿಗೆ? ನಾನೇನು ಒಂಟೆ ಕದಿಯಕ್ಕೆ ಬಂದಿದ್ದೀನಿ ಅನ್ಕೊಂಡ್ಬಿಟ್ಟವ್ರೆ. ಒಂಟೆ ಕಳ್ಳನ ಥರ ಕಾಣಿಸ್ತೀನಿ ನಾನು. ಏನೋ ಮಾರ್ತಾವ್ರಿ ಇಲ್ಲಿ. ಒಂಟೆ ಹಾಲು ಹಾಕ್ತಾವ್ರೆ. ಭರ್ಜರಿ ವ್ಯಾಪಾರ ಆಗ್ತಾ ಇದೆ ಇಲ್ಲಂತೂ ಹಾಲು. ನಾವು ಟೇಸ್ಟ್ ಮಾಡೋಣ ಒಂಟೆ ಹಾಲನ್ನ. ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂಟೆ ಹಾಲು ಕುಡಿತಾ ಇದೀವಿ. ನಾನು ಕುಡಿತಾ ಇದ್ದೀನಿ. ಚಿಯರ್ಸ್. ಹುಳಿ. empty this one. ಹುಳಿ ಐತೆ ಗುರು ಒಂಟೆ ಹಾಲು. ಬಟ್ ಹಸು ಹಾಲ್ಗಿಂತ ತುಂಬಾನೇ ಡಿಫ್ರೆಂಟು. ಹಸು ಹಾಲು ಸ್ವೀಟ್ ಇರುತ್ತೆ, ಒಂಟೆ ಹಾಲು ಹುಳಿ. ಕೌ ಮಿಲ್ಕ್ ಗುಡ್. ಹಸು ಹಾಲು ಕುಡಿದು ಒಂಟೆ ಹಾಲು ಒಂಥರ ಬೇರೆ ಟೇಸ್ಟು. ಒಂಟೆ ಹಾಲು ಕರ್ದು ಏನು ಇಡೀ ಪಾತ್ರೆನೇ ತುಂಬಿಸ್ಬಿಟ್ಟವ್ರಲ್ಲ. ಒಂಟೆ ಹಾಲಿಂದ ಬೆಣ್ಣೆನೇ ತೆಗೆದುಬಿಟ್ಟವ್ರಲ್ಲ ಇವರು. ಮರದಿಂದ ಮಾಡಿರೋಂಥ ಪಾತ್ರೆ ಇದು. ಏನು ಟ್ರೆಡಿಷ್ನಲ್ ಮೆಥಡು. ಹಾಲು ಹಾಳೋಗೋದೇ ಇಲ್ಲ ಅದರಲ್ಲಿ ಹಾಕ್ಬಿಟ್ರೆ. ಗುರು, ನಾವಿರೋಂಥ ಜಾಗದಲ್ಲಿ ಬರೀ ಒಂಟೆ ಮಾತ್ರ ಅಲ್ಲ, ಇಲ್ಲಿ ಮೇಕೆನೂ ಸಹ ಇದೆ. ಆದರೆ ಇದೊಂಥರ ಡಿಫ್ರೆಂಟ್ ಮೇಕೆ. ನಮ್ಮೂರ ಕಡೆ ಇರೋ ಮೇಕೆಗಳ ಥರ ಅಲ್ಲ. ಏನು ಡಿಫ್ರೆಂಟಾಗಿ ಇದೆಯಲ್ಲ ಈ ಮೇಕೆ. ಇದೇನು ಮೇಕೆನ, ಕುರಿನ, ಹಂದಿನ, ಏನೋ ಗೊತ್ತಾಯ್ತಾ ಇಲ್ಲ.